सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಮೇ 16ನೇ ತಾರೀಕು ಬಾದಾಮಿ ಅಮಾವಾಸ್ಯೆ ಬಂದಿದೆ. ಅದರ ಜೊತೆಗೆ ಶನೀಶ್ವರ ಜಯಂತಿ ಕೂಡ ಬಂದಿದೆ. ಮೇ 16ನೇ ತಾರೀಕಿನ ನಂತರ ಮಕರ ರಾಶಿಯವರ ಭವಿಷ್ಯ ಹೇಗಿದೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ವೃತ್ತಿ ಹಾಗೂ ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ ಇಷ್ಟು ದಿನ ನೀವೇನು ಕಷ್ಟಪಟ್ಟಿದ್ದೀರಾ ಅದಕ್ಕೆ ಪ್ರತಿಫಲ ಅನ್ನೋದು ಸಿಗುವಂತಹ ಸಮಯ ಬಂದಿದೆ. ಬಿಸ್ನೆಸ್ ಅಲ್ಲಿ ಇವಾಗ ಲಾಭ ಸಿಗಲಿಲ್ಲ ಅಂದ್ರೂ ಸಹ ಮುಂದೊಂದು ದಿನ ಲಾಭ ಸಿಗುವಂತಹ ನಿರೀಕ್ಷೆ ಇದೆ. ಕಬ್ಬಿಣ, ಮಿಷನರಿ, ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡೋರಿಗೆ ಉತ್ತಮ ಲಾಭಾಂಶವಿದೆ. ಇನ್ನು ಕೆಲಸದ ಜಾಗದಲ್ಲಿ ನಿಮ್ಮ ಜವಾಬ್ದಾರಿ ಡಬಲ್ ಆಗುತ್ತದೆ. ಎಲ್ಲವನ್ನ ನಾನೇ ಮಾಡಬೇಕು ಅನ್ನೋದು ಒಂದು ಇಂಟ್ರೆಸ್ಟ್ ಅನ್ನೋದು ಬರುತ್ತದೆ. ನಿಮ್ಮ ಎಫರ್ಟ್ಸ್ ಎಲ್ಲ ನೋಡಿ ನಿಮ್ಮ ಬಾಸ್ ಮೆಚ್ಚುಗೆಯನ್ನು ಗಳಿಸ್ತಾರೆ. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನು ನೋಡೋ ಹಾಗಿದ್ರೆ ಹಣದ ಅರಿವು ಚೆನ್ನಾಗಿರುತ್ತದೆ. ಹಳೆಯ ಸಾಲಗಳನ್ನು ತೀರಿಸೋದಕ್ಕೆ ಇದು ಉತ್ತಮವಾದ ಸಮಯ. ಅನಗತ್ಯ ಖರ್ಚು ಮಾಡುವಂಥದ್ದು ನಿಮ್ಮ ಸ್ವಭಾವವಲ್ಲ, ಹಾಗಾಗಿ ಉಳಿತಾಯ ಚೆನ್ನಾಗಿಯೇ ಆಗುತ್ತದೆ. ಇನ್ನು ಪ್ರೀತಿ ಹಾಗೂ ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಮನೆಯಲ್ಲಿ ನಿಮ್ಮ ಮಾತಿಗೆ ಬೆಲೆ ಅನ್ನೋದು ಸಿಗುತ್ತದೆ. ಸಂಗಾತಿಯ ಜೊತೆ ಸಣ್ಣ ಪುಟ್ಟ ವೈಮನಸ್ಸು ಇದ್ದರೂ ಸಹ ಈ ಅಮಾವಾಸ್ಯೆ ಆದ ನಂತರ ನಿಮ್ಮ ಸಂಗಾತಿಯ ಜೊತೆಗೆ ಇರುವಂತಹ ವೈಮನಸ್ಸು ದೂರ ಆಗುತ್ತದೆ. ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಗಂಭೀರವಾಗಿ ಯೋಚನೆಯನ್ನು ಮಾಡ್ತೀರಾ. ಮದುವೆಯ ಮಾತುಕತೆ ಮಾಡಲಿಕ್ಕೆ ಇದು ಉತ್ತಮವಾದ ಸಮಯ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಅತಿಯಾದ ಕೆಲಸ ಮಾಡೋದರಿಂದ ಮೈಕೈ ನೋವು ಬರುವಂತಹ ಸಾಧ್ಯತೆ ಇದೆ. ಕೆಲಸದ ಸಮಯದಲ್ಲಿ ಸ್ವಲ್ಪ ರೆಸ್ಟ್ ಅನ್ನೋದು ತೆಗೆದುಕೊಳ್ಳಿ. ಇನ್ನು ಈ ರಾಶಿಯವರ ಒಂದು ಪರಿಹಾರದ ಮಾರ್ಗವನ್ನು ನೋಡೋ ಹಾಗಿದ್ರೆ ಶನಿವಾರದ ದಿನದಂದು ಶನಿದೇವನಿಗೆ ಸಾಸಿವೆ ಎಳ್ಳೆ ದೀಪವನ್ನು ಹಚ್ಚಿ ಬಡವರಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ. ಇದರಿಂದಾಗಿ ನಿಮ್ಮ ಕೆಲಸದಲ್ಲಿದ್ದಂತಹ ಅಡೆತಡೆಗಳು ದೂರವಾಗುತ್ತದೆ. ನಿಮ್ಮ ಅದೃಷ್ಟದ ಸಂಖ್ಯೆ 846. ನಿಮ್ಮ ಅದೃಷ್ಟದ ಬಣ್ಣ ಕಪ್ಪು ಹಾಗೂ ಕೆಂಪು ಬಣ್ಣ. ಸೊ ಇದಾಗಿತ್ತು ಮಕರ ರಾಶಿಯವರ ಮೇ 16ನೇ ತಾರೀಕಿನ ನಂತರ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.